ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಅಶ್ವಿನಿ ಚಾನಲ್. ನಾನಿವತ್ತು ಮಾಡ್ತಾಯಿದ್ದೀನಿ ಹೆಲ್ದಿ ಉಪವಾಸಕ್ಕಾಗಿ ಫ್ರೂಟ್ ಖಂಡ್ ಅಂತ. ಇದು ಮಹಾರಾಷ್ಟ್ರದಲ್ಲಿ ತುಂಬ ಫೇಮಸ್ ಇದೆ. ತುಂಬ ಫ್ರೂಟ್ಸ್ ಇರುತ್ತೆ, ಹೆಲ್ದಿ ಕೂಡ, ತಿನ್ನೋದಕ್ಕಂತೂ ಸೂಪರಾಗಿರುತ್ತೆ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ನೋಡಿ. ಗಟ್ಟಿ ಮೊಸರು ಬೇಕಾಗತ್ತೆ, ಬಾಳೆಹಣ್ಣು, ಸಪೋಟ ಹಣ್ಣು, ದ್ರಾಕ್ಷಿ, ಕಿತ್ತಳೆ ಹಣ್ಣು, ಸೇಬು ಹಣ್ಣು, ದಾಳಿಂಬೆ ಹಣ್ಣು, ಖರ್ಜೂರ, ಡ್ರೈ ಫ್ರೂಟ್ಸಲ್ಲಿ ಇಷ್ಟವಾದಂಥ ಡ್ರೈ ಫ್ರೂಟ್ಸು. ಉಪವಾಸಕ್ಕೆ ತಿಂತಾ ಇದ್ದರೆ ಪಿಸ್ತಾ ಎಲ್ಲ ತಿನ್ನಬೇಡಿ, ವಿದೌಟ್ ಸಾಲ್ಟೆಡು ಫ್ರೂಟ್ಸ್ ತೊಗೊಳ್ಳಿ, ಡ್ರೈ ಫ್ರೂಟ್ಸ್ನ. ಮತ್ತು ಸಕ್ಕರೆ. ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ, ಅದರೊಳಗೆ ಫ್ರೂಟ್ಸ್ ಹಾಕ್ಕೊಳ್ಳಿ. ನಿಮಗೆ ಇಷ್ಟವಾದಂಥ ಫ್ರೂಟ್ಸು ಜಾಸ್ತಿ ಹಾಕೋಬಹುದು. ಈ ರೀತಿ ಫ್ರೂಟ್ಸ್ ತಿನ್ನೋದ್ರಿಂದ ನಮಗೆ ಹೆಲ್ತ್ಗೆ ತುಂಬ ಬೆನಿಫಿಟ್ ಇದೆ. ಇಮ್ಯುನಿಟಿ ಸಿಸ್ಟಮು ಚೆನ್ನಾಗಿರುತ್ತೆ, ಡೈಜೆಷನ್ ಇಂಪ್ರೂವ್ ಮಾಡುತ್ತೆ. ಬಾಳೆಹಣ್ಣು ಹಾಕ್ಕೊಳ್ಳಿ, ಸೇಬು ಹಾಕ್ಕೊಳ್ಳಿ, ದಾಳಿಂಬೆ, ದ್ರಾಕ್ಷಿ. ಇದಕ್ಕೆ ಸ್ವಲ್ಪ ನೀವು ಸೇಂದಾ ಲವಣ ಉಪ್ಪು ಕೂಡ ಹಾಕ್ಬೋದು, ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಮೊಸರು ತುಂಬ ಗಟ್ಟಿ ಇದೆಯಲ್ವಾ, ಅದಕ್ಕೆ ನಾನು ಸಕ್ಕರೆ ಹಾಕಿಬಿಟ್ಟು ಕಲಿಸ್ತಾ ಇದ್ದೀನಿ. ಬೇಕಂದರೆ ನೀವು ಸ್ವಲ್ಪ ಹಾಲು ಕೂಡ ಸೇರಿಸ್ಕೋಬಹುದು, ತುಂಬ ಅಲ್ಲ, 1-2 ಟೇಬಲ್ ಸ್ಪೂನ್ ಅಷ್ಟು. ಈ ರೀತಿ ನಾವು ಸಕ್ಕರೆ ಹಾಕಿ ಕಲಿಸೋದ್ರಿಂದ ಸಕ್ಕರೆ ಮೆಲ್ಟ್ ಆಗಿಬಿಟ್ಟು ಈ ರೀತಿ ಪೇಸ್ಟ್ ಆಗುತ್ತೆ. ಒಂದು 5 ನಿಮಿಷ ಬೇಕಾಗುತ್ತೆ ಈ ರೀತಿ ಮಾಡಲಿಕ್ಕೆ. ಚೆನ್ನಾಗಿ ಕಲಿಸ್ಕೊಳ್ಳಿ. ಮೊಸರು ಹುಳಿ ಇರುತ್ತೆ, ಅದಕ್ಕೋಸ್ಕರ ನಾವು ಹ್ಯಾಂಗ್ ಕರ್ಡ್ ಯೂಸ್ ಮಾಡ್ತಾಯಿದ್ದೀವಿ. ಮೊಸರು ಹುಳಿ ಇರಲಿಲ್ಲ ಅಂದರೆ ಡೈರೆಕ್ಟಾಗಿ ತೊಗೋಬೋದು. ಈಗ ಸಕ್ಕರೆ ಮತ್ತು ಮೊಸರು ಮೆಲ್ಟ್ ಆಗಿದೆ. ಇದನ್ನು ಹಣ್ಣುಗಳಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಬೇಸಿಗೆ ಕಾಲದಲ್ಲಿ ಈ ರೀತಿ ನಾವು ಫ್ರೂಟ್ ಖಂಡ್ ತಿನ್ನೋದ್ರಿಂದ ತುಂಬ ತಂಪಾಗಿಯೂ ಇರುತ್ತೆ, ಹೆಲ್ದಿ ಕೂಡ ಇರುತ್ತೆ. ಮಕ್ಕಳಿಗೆಲ್ಲ ಬಾಕ್ಸಿಗೆಲ್ಲ ಕೊಡ್ಬೋದು. ಹೊರಗಡೆಯಿಂದ ಐಸ್ ಕ್ರೀಮ್ ತಂದು ಕೊಡೋಕ್ಕಿಂತ ನಾವು ಈ ರೀತಿ ಫ್ರೂಟ್ ಖಂಡನ್ನ ಕೊಡಬಹುದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಸೇಂದಾ ಲವಣ ಉಪ್ಪು ಯಾಕೆ ಹಾಕೋದಂದರೆ, ನಾರ್ಮಲ್ ಉಪ್ಪು ನಾವು ಉಪವಾಸಕ್ಕೆ ತಿನ್ನಲ್ಲಲ್ವ, ಅದಕ್ಕೋಸ್ಕರ ನಾನು ಸೇಂದಾ ಲವಣ ಉಪ್ಪು ಹೇಳಿದೆ. ಖರ್ಜೂರ ಸ್ವಲ್ಪ ಹಾಕ್ಕೊಳ್ಳಿ. ಸಕ್ಕರೆ ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ, ಯಾಕಂದರೆ ಫ್ರೂಟ್ಸು ಆಲ್ರೆಡಿ ಸಿಹಿ ಇರುತ್ತೆ, ಖರ್ಜೂರ ಕೂಡ ಸಿಹಿ ಇರುತ್ತೆ. ಈ ರೀತಿ ಸರ್ವ್ ಮಾಡಿ. ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದರೆ ಅವ್ರಿಗೆ ಈ ರೀತಿ ಮಾಡಿಕೊಡಿ. ಮಕ್ಕಳಿಗೆ ಸ್ಕೂಲಿಂದ ಬರ್ತಾರಲ್ವ, ಆವಾಗ ಕೂಡ ನೀವು ಮಾಡಿ ಕೊಡ್ಬೋದು. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋ ಎಲ್ಲ ನೀವು ನೋಡಬಹುದು. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ರುಚಿ ಅಡುಗೆ ಮಾಡ್ತಾಯಿರಿ, ತಿಂತಾಯಿರಿ, ತಿನ್ನಿಸ್ತಾಯಿರಿ, ಹೆಲ್ದಿಯಾಗಿರಿ. ಫ್ರೂಟ್ ಖಂಡು ರೆಡಿಯಾಗಿದೆ. ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಡ ತಿನ್ಬೋದು, ಇಲ್ಲಾಂದರೆ ಹಾಗೆ ಕೂಡ ತಿನ್ನಬಹುದು. ನೀವು ಮನೆಯಲ್ಲಿ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ. ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.